ಹಂಗಲ್ಲ. ಅವರಿಗೆ ನಾನು ಸುಮಾರು ಸತಿ ಅವರಿಗೆ ಒಂದು ಗನ್ಮ್ಯಾನ್ ಆಗಿ ನಾನು ಸುಮಾರು ಸತಿ ನಾವು ನಡ್ಕೊಂಡೇ ಅವ್ರು ಕೊಡ್ತೀವಿ. ಕೆಲವು ಟೈಮು ಸ್ವಲ್ಪದರಲ್ಲಿ ಬದುಕಿದ್ದೀವಿ, ಅವರು ಬದುಕಿದ್ದಾರೆ, ನಾವು ಬದುಕಿದ್ದೀವಿ, ನಾನು ಬದುಕಿದ್ದೀವಿ. ನಮ್ಮ ಜೊತೆ ಇದ್ದು ಹುಡುಗರುಗಳು ಈ ಮಂಗನ್ಗಿಂತ ಸ್ಪೀಡ್ ಮರ ಹಾಕ್ತಾರೆ. ಅವರೆಲ್ಲ ಕಾಡಲ್ಲಿ ಬೆಳೆದವರು. ಅವ್ರ ನಂಬಿಕೆಗೆ ನಾನು 3-4 ಸತಿ ಆನೆ ಸಿಕ್ಕಕ್ಕೆ ಸಹಾಯಕ್ಕಾಗಿದೆ. ಅದಿರಲಿ, ಭಾರಿ ಸ್ಪೀಡ್ ಮರ ಹಾಕ್ತಾರೆ. ಆಮೇಲೆ ವೆಂಕಟೇಶಣ್ಣ ಹೋಗಿ ಒಳಗೋದ್ರು, ಹೊಡೆದು ಕೂಡಲೇ ಆ ರಾಕ್ಷಸನೇ ಅವಾಗಲೇ ಆರ್ತಮಿತ್ತು ಅಂತ ಕಾಣ್ತದೆ. ಆ ಆನೆ ಬಿದ್ದೋಯ್ತು. ಅವಾಗೆಲ್ಲ ಹೇಗಿತ್ತು ಅಂದರೆ ಎಲ್ಲ ಬಲಾಢ್ಯ ಆನೆಗಳೇ, ದೈತ್ಯ ಆನೆಗಳೇ ನಮ್ಮ ಹತ್ರ ಇದ್ದವೆಲ್ಲ. ಯಾವ ಆನೆ ಆಗಲಿ ಅದು ಎಷ್ಟೇ ದೊಡ್ಡದಾಗಲಿ ಗಜೇಂದ್ರ ಕಟ್ಟಿದರೆ ಗಜೇಂದ್ರ ಮುಲಾಜಿಂದಲೇ ಹೇಳ್ಕೊಬರ್ತಿದ್ದ. ಅದು ಮಾವುತನು ಹಂಗಿದ್ದೆ, ಸ್ವಲ್ಪ ಕುಡಿತಿದ್ದ. ನನ್ನ ಭಾರಿ ಅಂದರೆ ನಾನು ಕೂರ್ತಿದ್ದಿದ್ದೆ ಆ ಕಾಲದಲ್ಲಿ. ನಾನು ಗಜೇಂದ್ರ ಆನೆ ಮೇಲೆ, ಗಜೇಂದ್ರ ಮಾವುತ ಗಣಪತಿ. ಅವನು 24 ಗಂಟೆ 24x7 ಅಂತ ನಿಮ್ಮ ಟಿ ವಿಯಲ್ಲೆಲ್ಲ ಹಾಕ್ಯಂದಿರ್ತಿರಲ್ಲ, ಹಂಗೆ ಅವನಿಗೆ 24x7 ಅವನು ಯಾವಾಗಲೂ ಕುತ್ಕೊಂಡೇ ಇರೋದು. ಆಮೇಲೆ ಅವನು